2A ಕತೆ ಇಲ್ಲ, ಮುಗಿದೋಗಿದೆ 2A. ಅವರು ಪಂಚಮಸಾಲಿಗಳಿಗೂ ಗೊತ್ತಿಲ್ಲ, ಕುರುಬರಿಗೂ ಗೊತ್ತಿಲ್ಲ ಎಲ್ಲಿದೆ ರೀ 2Aನ ಆಕ್ರಮಿಸ್ಕೊಂಡು ಆಗೋಯ್ತು. ಆಗಲೇ ಯಾರು ಬಸವರಾಜ ಬೊಮ್ಮಾಯಿ ಅವು CM ಅವು ಯಡಿಯೂರಪ್ಪ ಬಂದು ಎಲ್ಲಿ ಅರೆ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರಲ್ಲ 2Aನಲ್ಲಿದ್ದಾರೆ. ಸಾದರ ಲಿಂಗಾಯತರು ಆದಾಗ ಹಿಂದೂ ಸಾದರ ಅಂತ ಬರ್ಸ್ಕೊಂಡಿದ್ದಾನೆ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಲುಕ್ ಇನ್ ಟು ಆಲ್ ದೀಸ್ ಥಿಂಗ್ಸ್. ವಾಟ್ ಸಾರ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಯು ಆರ್? ಇದೆಲ್ಲ ನೋಡ್ಬೇಕು ಸ್ವಾಮಿ. ಇದನ್ನು ಎಷ್ಟು ಸತಿ ಹೇಳೋದು ನಿಮಗೆ? ಸುಮ್ಮನೆ ಬರೀ ಭಾಷಣ ಮಾಡೋದು. 2A ಮುಗಿದೋಗಿದೆ, ಏನೂ ಇಲ್ಲ ಅಲ್ಲಿ. ಸ್ವಾಮಿ ಹೌದು, ಯಾವುದು ಸರ್ ಏನಾಗಿದೆ ಅಂದರೆ ಯಾರ್ಯಾರೋ ತಗೋತಾ ಇದ್ದಾರೆ 2A ಸರ್ಟಿಫಿಕೇಟ್ನ. ಸರ್ಕಾರ ಅದು ಯಾವ ರಿವ್ಯೂ ಇಲ್ಲ ಒಂದು ಅದಕ್ಕೆ. ಸೊ ನೋಡಿ ಸರ್, 90 ವೀರಪ್ಪ ಮೊಯ್ಲಿ 89 ಆಯಿತಾ. ಇದು ಯಾವಾಗ ವೀರಪ್ಪ ಮೊಯ್ಲಿ ಇದ್ದಾಗಲೇ ಕ್ಯಾಪ್ ಹಾಕೋದು. ವೀರಪ್ಪ ಮೊಯ್ಲಿ ಗಲಾಟೆ ಮಾಡಿ ಹೆದರಿಸ್ಬಿಟ್ಟು 73% ಮಾಡಿಸ್ಬಿಟ್ರು. ದೇವೇಗೌಡರು ಅವರೆಲ್ಲ ಗಲಾಟೆ ಮಾಡಿಬಿಟ್ಟು ಕೊನೆಗಲ್ಲಿ ಬಂತು, ದ ಸುಪ್ರೀಂ ಕೋರ್ಟ್ ಆರ್ಡರ್ ಇಟ್ ಶುಡ್ ನಾಟ್ ಎಕ್ಸೀಡ್ 50% ದ ರಿಸರ್ವೇಷನ್. ಆಗ ಮತ್ತು ವಾಪಸ್ ಬಂತು, ಕ್ಯಾಬಿನೆಟಿಗೆ ಬಂತು, ಯಾವ್ಯಾವ ಉಂಟು, ದೊಡ್ಡ ಗಲಾಟೆ ಆಯಿತು. ಆವಾಗ ನನಗೆ ಬಿಸಾಕಿದ್ರು ಮೊಯ್ಲಿಯವರು, ವಿಶ್ವನಾಥ್ ನೀವೆಲ್ಲ ಕೂತ್ಕೊಂಡು ಮಾಡಿರಿ ನೋಡಿ. ಎಸ್ ಅವತ್ತು 15 ಕಮ್ಯುನಿಟಿಗಳನ್ನ 2Aನಲ್ಲಿಡಲಾಯ್ತು ಅವತ್ತು. ಇವತ್ತು 40-50 ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು 40-50 ಸೇರ್ಕೊಂಡ್ಬಿಟ್ಟು ಸರ್ಕಾರ ಅದನ್ನು ರಿವ್ಯೂ ಮಾಡಬೇಕು. ದಿ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಆ್ಯಂಡ್ ದ ವಾಟ್. ಅಯ್ಯೋ ನಾನು ಅದನ್ನೇ ನಮ್ಮ ಬರೀ ಭಾಷಣ ಮಾಡಿ ಯಾರಪ್ಪ ನಮ್ಮ ಮಹಾದೇವಪ್ಪ ಬರೀ ಅಂಬೇಡ್ಕರು ಕಾನ್ಸ್ಟಿಟ್ಯೂಷನಲ್ಲಪ್ಪ. ಅದು ಹೇಗೆ ಇಂಪ್ಲಿಮೆಂಟೇಷನ್ ಹೆಂಗಾಗ್ತಾಯಿದೆ ಇವತ್ತು? ಅಂಬೇಡ್ಕರ್ ಕೊಟ್ಟಿದ್ದಂಥ ಮೀಸಲಾತಿ, ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಂಥ ಮೀಸಲಾತಿ ಅಂಬೇಡ್ಕರ್ ಅವರು ನಮಗೆ ಧೂಳಿಪಟ ಆಗೋಗಿದೆ. ಐ ಜಪಾನ್ ದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಪ್ಲೀಸ್ ಲುಕ್ ಇನ್ ಟು ಇಟ್, ಗೋ ರಿವ್ಯೂ ಇಟ್. ಯಾರ್ಯಾರು ತೊಗೊಂಡಿರೋ ತೆಗೆದು ಹೊರಗಾಕ್ರಿ ತೊಗೊಂಬಂದು. ನಿಮ್ಗೆ ಆ ತಾಕತ್ತಿಲ್ವ ನಿಮಗೆ? ಬರೀ ಭಾಷಣ ಮಾಡೋಕ್ಕೆ ಮಂತ್ರಿಗಳಲ್ಲಪ್ಪ. ಯು ಮಸ್ಟ್ ವರ್ಕ್ ವಿತ್ ಆಲ್ ಮೀನ್ಸ್. ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಎಲ್ಲರೂ ಸೇರಿಕೊಂಡು ಬಸವಣ್ಣನ ಕೊಲ್ತಾ ಇದ್ದೀವಿ. ಎಲ್ಲರೂ ಸೇರಿಕೊಂಡು ಬಸವಣ್ಣನ ಇದೇನಾಗಿದೆ? ನಮ್ಮೆಲ್ಲ ಮಠಾಧಿಪತಿಗಳು ನೋಡಿ, ಬಸವಣ್ಣವರು ಯಾರೂ ಕಣ್ಣೆತ್ತಿ ನೋಡಿದ ಕೇರಿಗೆ ಹೋಗಿ ಸಹಪಂಕ್ತಿ ಭೋಜನ ಊಟ ಮಾಡಿದ್ರು. ಅವರು ಆ ಜನ ಮೆಚ್ಚಿ ಅವರ ನಡವಳಿಕೆಯನ್ನು, ಅವರ ಮೈ ತೊಗಲನ್ನೇ ಮೆಟ್ಟು ಮಾಡಿಕೊಟ್ರು. ಮೆಟ್ಕೊಳ್ಳಿ ಸ್ವಾಮಿ, ಮೆಟ್ಟಲಿಲ್ಲ ಅವರು. ಆ ಮೆಟ್ಟನ್ನು ತಲೆಯ ಮೇಲೆ ಹೊತ್ತು ಹೋದರು. ಅದೇನದು? ವಾಟ್ ವಾಸ್ ದ ಸಿಂಬಲ್? ಶತಮಾನಗಳಿಂದ ತೊತ್ತಿನ ಮಕ್ಕಳಾಗಿ ಹೊತ್ತು ಕೂಳಿಗೂ ಗತಿ ಇಲ್ಲದಂಥ ಅಸ್ಪೃಶ್ಯತೆಯನ್ನು ಅಣಕವಾಡ್ತಾ ಮನುಷ್ಯರೇ ಅಲ್ಲ ಅನ್ನತಕ್ಕಂಥ ಸ್ಥಿತಿಗೆ ಬಂದಿರತಕ್ಕಂಥ ಜನನ ತಲೆಯ ಮೇಲೆ ಹೊತ್ತು ಹೋಗಬೇಕು ಅಂತಕ್ಕಂಥ ಸಂದೇಶ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಕೊಟ್ಟರು. ಏನು ಮಾಡ್ತಾಯಿದ್ವಿ? ಬಸವಣ್ಣನವರ ಅನುಯಾಯಿಗಳು ಎಲ್ಲರೂ, ನಾವೆಲ್ಲರೂ ಬಸವಣ್ಣನ ಅನುಯಾಯಿಗಳೇ. ವೀರಶೈವ ಲಿಂಗಾಯತ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾವೆಲ್ಲರೂ ಬಸವಣ್ಣನವನವ್ರಿಗೆ. ನಾವೇನು ಮಾಡ್ತಾಯಿದ್ದೀವಿ? ಬಸವಣ್ಣನವರ ದಿನಾ ಕೊಲ್ತಾ ಇದ್ದೀವಿ, ಎಲ್ಲ ಸೇರ್ಕೊಂಡು ದಿನಾ ಕೊಲ್ತಾ ಇದ್ದೀವಿ. ನನ್ನ ನಯ್ಯ ಕಕ್ಕಯ್ಯ ಅಂತ ತಪ್ಕೋತಾನಲ್ಲ ಅವನು. ಎಲ್ಲಿ ತಪ್ಕೋತಾ ಇದ್ದೀವಿ ಸ್ವಾಮಿ? ಎಲ್ಲಿ ತಪ್ಕೋತಾ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಸರ್? ಈ ಪಂಚಮಸಾಲಿ ಹೋರಾಟಕ್ಕೆ ಬಿಜೆಪಿ ಇವತ್ತಿಂದ ಬೆಂಬಲ ಕೊಡ್ತಿದೆ. ಯಾವ್ದಾದ್ರು ತತ್ವ ಸಿದ್ಧಾಂತ ಇಲ್ಲದಿರೋ ಪಾರ್ಟಿ ರಾಜ್ಯದಲ್ಲಿದೆ ಅಂದರೆ ಬಿಜೆಪಿನೇ. ಏನು ಹೇಳುವ ನಾವು? ಏನಿದೆ ನಿಮಗೆ ತತ್ವ ಸಿದ್ಧಾಂತ ಕಾರ್ಯಕ್ರಮ? ಯಾವ ಥರ ಮಾತಾಡ್ತಾ ಇದ್ದೀವಿ ನಾವು? ಅರೇ ಸುಮ್ಮನೆ ಎಲ್ಲದಕ್ಕೂ ಕ್ರಿಟಿಕ್ಸ್ ಮಾಡೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡಲಿಕ್ಕೆ ಹೋಗೋದು. ಅಯ್ಯೋ ರಾಮ 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 ಎಲ್ಲ ಇದು. ನಾನು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಸ್ವಾಮಿ ನಮ್ಮದು ಬೇಕಾದ್ರೆ ನೀವು 2Aನೂ ಕಿತ್ಕೊಂಬಿಡಿ, 2Aನೂ ಕಿತ್ಕೊಂಬಿಡಿ. ಅವ್ರನ್ನ ತೊಗೊಂಡೋಗಿ ಟ್ರೈಬ್ಸ್ಗೆ ಹಾಕಿ ಬೇಕಾದ್ರೆ ಕೇಳ್ತಾವ್ರೆ. ಕುರುಬರಾದಿಯಾಗಿ ಬೇರೆ ಬೇರೆಯವರು ನಮ್ಮ ಎಸ್ ಟಿ ಮಾಡಿ ಕೊಡಿ ಅವ್ರಿಗೆ.
ಜಾಸ್ತಿ ಮಾಡಿ ST ರಿಸರ್ವೇಷನ್ ಇದನ್ನು ಸ್ಕೇಲ್ನ, ಆಮೇಲೆ ಬೇಕಾದ್ರೆ ನೀವು BC ಏನಾದ್ರು ತಗೊಳ್ಳಿ, ಏನಾದರೂ ತಗೊಳ್ಳಿ. ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀರಿ, ಎಲ್ರಿಗೂ ತೊಂದರೆ. ಆಮೇಲೆ ಏನಾಗಿದೆ ಇವತ್ತು, ಅಯ್ಯೋ ಸುಮ್ಮನೆ ಇವೆಲ್ಲ ಅಶಾಂತಿಗೆ ಕಾರಣ ಕೂತಿದ್ದಾವೆ. ಪರಸ್ಪರ ಒಬ್ಬರಲ್ಲಿ ಅಪನಂಬಿಕೆಯನ್ನು ಬಿತ್ತುವಂಥ ಇದಕ್ಕೆ ಸ್ವಾಮಿಗಳು ಬೇಕೇ? ನಾನು ಯಾವುದೋ ಒಂದು ಸ್ವಾಮಿಗಳೆಲ್ಲ, ನಾಡಲ್ಲಿರ್ತಕ್ಕ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಪರಸ್ಪರರಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸ್ಬೇಡಿ. ಒಳ್ಳೆಯದಲ್ಲ, ನಾಡಿಗೆ ಒಳ್ಳೆಯದಲ್ಲ. ಈಗ ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದವರು ಹಿಂದೆ ಸಪೋರ್ಟ್ ಮಾಡ್ತಾ ಇದ್ರು, ಈಗ ಕೆಲವೊಂದಿಷ್ಟು ಮಿನಿಸ್ಟರ್ ಆಗಿದ್ದವರು ಹಿಂದೆ ಆ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು, ಈಗ ಅವರೇ ವಿರೋಧ ಮಾಡ್ತಾ ಇದ್ದಾರೆ. ಅವತ್ತು ವಿರೋಧ ಮಾಡಿದ್ರೆ ಇವತ್ತು ಪರವಾಗಿದ್ದಾರೆ. ಇಷ್ಟೇ, ಅಲ್ಲಿ ನಿಂತಾಗ ಜೈ, ಇಲ್ಲಿ ನಿಂತಾಗ ಧಿಕ್ಕಾರ, ಇಷ್ಟೇ ನಡೀತಾರೆ. ಏನು ಮಾಡ್ತೀರಾ? ಬಾ, ಏನು ಈ ಪಾರ್ಟಿಯವರು ಇವತ್ತೆಲ್ಲ ಇಷ್ಟು ಜನ ಬಂದು ಥ್ಯಾಂಕ್ ಯು. ಮೈಸೂರು ಸಿಟಿಯಲ್ಲಿ ಏನಿಲ್ಲ ಅಂತ ಸರ್, ಇಷ್ಟು ಬಂದಿದ್ದಾವೆ ಅಂತಂದ್ರೆ ಟೇಬಲ್ ಮೈಸೂರು ಸಿಟಿಯಲ್ಲಿ ಏನಿಲ್ಲ. ಒಳ್ಳೇದು ಕಣಪ್ಪ, ಒಳ್ಳೇದು ಒಳ್ಳೇದು. ವಿವಾದದ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಸರ್. ಮಾಜಿ ಶಾಸಕರು ಅದು ಆಮೇಲೆ ಮಾತಾಡೋಣ ಬಿಡೋ ಮರ್ಯ. ಮಾಡಿ ಹೇಳಿದ್ದಾರೆ ಸರ್. ನಾವೊಂದು ಪ್ರೆಸ್ ಮೀಟ್ ಬೇರೆಯವ್ರ ಕೈಲಿ ಮಾಡ್ಸಂದ್ಬಿಡು ಅಂತ. ಅವನ ಸುದ್ದಿ ಯಾಕೆ ಬಿಡ್ಯಾವ ಯಾರ ಕತೆ, ಅದು ಬೇರೆ ಹುಣಸೂರಲ್ಲಿ ಮಾತಾಡೋಣ ಬೇಕಾದ್ರೆ. ಇದು ಭಾಳ ಸೀರಿಯಸ್ ಮ್ಯಾಟರ್ಸ್ಗಳಿದ್ದಾವೆ, ಅವೇನೋ ಮಾತಾಡ್ದ ಅಂತಂತೇಳಿ ನಾವು ಮಾತಾಡೋದಲ್ಲ. ಹಂಗಲ್ಲ. No, this is no fair to the Congress. No fair. ಹಾಗಾಗಿ ನಾನು ಮತ್ತು ಇನ್ನು ಮುಂದೆ ಈ ದೇಶದ ರಾಜಕಾರಣಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದ ರಾಜಕಾರಣಿ ನಾಡಿಗೆ ಅವನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮುಖ್ಯವಾಗ್ತವೆ ಹೊರತು ರಾಜಕಾರಣ ಮುಖ್ಯ ಆಗಬಾರದು, ಪಕ್ಷ ಮುಖ್ಯ ಆಗಬಾರದು. ಅವನ ವ್ಯಕ್ತಿತ್ವ, ಅವನ ಕೆಲಸ, ಅವನ ಈ ದೇಶಕ್ಕೆ ಮಾಡಿದಂಥ ಕೊಡುಗೆಗಳನ್ನು ಮುಖ್ಯ ಆಗಬೇಕೆ ಹೊರತು ದ್ವೇಷ ಮುಖ್ಯ ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮಗಳ ಮೂಲಕ ಇವತ್ತು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಸ್ನೇಹಿತರೆ, IT-BT ಇನ್ಫೋಸಿಸ್ ಇದೆ, ಇಲ್ಲಿ ಒಂದು ಕಾಂಡೋಲೆನ್ಸ್ ಬೇಡವೇ? ಯಾರಿಂದ ಬೆಳೆದ್ರಿ ಇವರೆಲ್ಲ? ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು. ಆಯಿತು, ನಿನ್ನೆ ಮುಗೀತು. ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು. ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಕ್ಕಳು ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಕ್ಕಂಥದ್ದು. ಯಾರು ಕಾರಣ ಅದಕ್ಕೆ? ವಾಸ್ ದ ಬೇಸ್ ಫಾರ್ ದ್ಯಾಟ್ ಮಿಸ್ಟರ್ S.M. ಕೃಷ್ಣ. ಅರೆ, ಒಂದು ಕಾಂಡೋಲೆನ್ಸ್ ಬೇಡ ದೊಡ್ಡ ದೊಡ್ಡ ಕಂಪನಿಗಳಿಂದ. ಮೈಸೂರಲ್ಲಿ ಇನ್ಫೋಸಿಸ್ ಇನ್ನು ಭಾಳ ಇದ್ದಾವೆ ಬೇರೆ ಬೇರೆ ಕಂಪನಿಗಳೆಲ್ಲ. ಬಟ್ ಯಾರೂ ಕೂಡ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ ಅಂತಂದರೆ ಬಹುಶಃ ನಾವು ಎಲ್ಲಿದ್ದೀವಿ? ರಾಜಕಾರಣ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವಾ ನಾವು? ಇದು ಆಗಬಾರ್ದು. ಹೇಳ್ತಾ ಕೃಷ್ಣ ಅವರು ಮೈಸೂರಿನಲ್ಲಿ ಇವತ್ತು ರಿಂಗ್ ರೋಡ್, ನಾನು ಕೂಡ ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದು. ರಿಂಗ್ ರೋಡ್ ಅವ್ರು ಮಾಡಿದ್ದಂಥದ್ದು. ಆ ರಿಂಗ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಫಲಕ ಹಾಕಬೇಕು, ಕಮಾನ್ ಹಾಕಿ ಅವ್ರ ಹೆಸರು ಸದಾ ಸ್ಮರಣೀಯವಾಗಿರೋ ಥರ ಮಾಡಬೇಕದು. ನಾವು ರಿಂಗ್ ರೋಡ್ ಇಲ್ಲಿಗೆ ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಬಟ್ ಆಮೇಲೆ ಬಂದಂಥ ಸರ್ಕಾರಗಳು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೆರಿಟೇಜ್ ಸಿಟಿ ಮಾಡಿದ್ರು ಇದನ್ನು. ಹಾಗಾಗಿ ಯಾರು ಮುಂದೆ ಬಂದಂಥ ಮುಖ್ಯಮಂತ್ರಿಗಳಿದಿನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವ್ರಿಗೆ, ಈ ಹೆರಿಟೇಜ್ ಸಿಟಿ ಪಾಳು ಬಿದ್ದಿದೆ. ಯಾವುದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್, ನಾವೆಲ್ಲ ಓದಿದಂಥ ಸ್ಥಳ ಅದು. ಅಲ್ಲಿ ಶಾರದಾ ವಿಲಾಸ ಮಿಡ್ಲ್ ಸ್ಕೂಲ್ ಅಂತಿತ್ತು ಮಾಡಿ ಮೇಲೆ, ನಾವು ಅಲ್ಲೇ ಓದಿದ್ದು ನಾನು. ಪಾಳು ಬಿದ್ದಿದೆ ಇವತ್ತು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್. ಇನ್ನು ಹಲವಾರು ಬಿಲ್ಡಿಂಗ್ಗಳು ಪಾಳು ಬಿದ್ದಿದ್ದಾವೆ. ನೋ, ಬಿಕಾಸ್ ಹೆರಿಟೇಜ್, ದ ಪ್ರೊಟೆಕ್ಟ್
ದ ಹೆರಿಟೇಜ್ ಸಿಟಿ, ಹೆರಿಟೇಜ್ ಬಿಲ್ಡಿಂಗ್ ಇವೆಲ್ಲ ಕೂಡ ಸರ್ಕಾರದ ನೀತಿ ಇದೆ. ಹೌದು, ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೊಂದು ಬಲ ಕೊಡಬೇಕು ಅಂತಕ್ಕಂಥದ್ದು ನಾನು ಸಿದ್ದರಾಮಯ್ಯನವರು ಭಾಳ ಸರಿ ಮಾತಾಡಿದ್ದಾರೆ, ಭಾಷಣ ಮಾಡಿದ್ದಾರೆ ವಿಚಾರದಲ್ಲಿ. ಬರೀ ಭಾಷಣ ಮಾತುಗಳಿಗೆ ಮೀಸಲಾಗಬಾರ್ದು, ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಸರ್ಕಾರದಲ್ಲಿ ಮಾಡಲಿಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ನನಗನ್ಕೂ ಭಾಳ ಸಂತೋಷ ಆಯಿತು. ಸರ್ಕಾರ ಭಾಳ ಅದರ ನಡವಳಿಕೆನೇ ನಿಜಕ್ಕೂ ನಿನ್ನೆ ಭಾಳ ದೊಡ್ಡ ನಡವಳಿಕೆನೇ. ಕೃಷ್ಣ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ, ಏಕೆಂತಂದರೆ ಇಟ್ ವಾಸ್ ಅ ಸೆಂಡ್ ಆಫ್ ಟು ಎ ಲೀಡರ್. ಆ ಸೆಂಡ್ ಆಫನ್ನು ಕಳಿಸ್ಕೊಡುವಂಥದ್ದನ್ನು ಭಾಳ ಅತ್ಯಂತ ಗೌರವಯುತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಭಾಳ ಅಚ್ಚುಕಟ್ಟಾಗಿತ್ತು ನಿನ್ನೆ ದಿವಸದಲ್ಲಿ ಎಲ್ಲನೂ ಕೂಡ. ಅದಕ್ಕೂ ಕೂಡ ನಾನು ಸರ್ಕಾರಕ್ಕೆ ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ದ ಗವರ್ನಮೆಂಟ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇದು ಅಷ್ಟೇ, ನಾನು ಎಜುಕೇಷನ್ ಮಿನಿಸ್ಟ್ರಲ್ಲಿ ಸ್ಕೂಲ್ ಎಜುಕೇಷನಲ್ಲಿ ಇವತ್ತು ಮಕ್ಕಳಿಗೆ 84 ಲಕ್ಷ ಮಕ್ಕಳು ಊಟ ಮಾಡೋದು ಒಂದು ದಿವಸ ಆದರೂ. ಹೌದಪ್ಪ, ಇದು ಕೃಷ್ಣ ಗೌರ್ಮೆಂಟಲ್ಲಿ ಕೊಟ್ಟಂಥ ಪ್ರಸಾದ, ಎಲ್ಲಾದರೂ ಹೇಳಬೇಕು ಅದನ್ನು. ಯಶಸ್ವಿನಿ ಅಲ್ಲೂ ಹೇಳಬೇಕು. ಸ್ತ್ರೀ ಶಕ್ತಿ ಸಂಘಟನೆಗಳಿದ್ದಾವೆ, ಅದು ಕೂಡ ಅವ್ರ ಕಾಲದಲ್ಲಿ ಮಾಡಿದಂಥದ್ದು. ಈ ಮೂರು ಕೂಡ ನಾನೇ ಅವತ್ತಿನ ದಿವಸ ಮುಂದೆ ನಿಂತು ಕೃಷ್ಣ ಅವ್ರಿಗೆ ಸಲಹೆ ಕೊಟ್ಟು, ಪಾಪ ಒಪ್ಕೊಂಡು ಅವತ್ತಿನ ದಿವಸ ನಾವೇನೇ ಸಲಹೆ ಕೊಟ್ಟು, ಸರ್ ಎಸ್ ಗೋಯೆಡ್ ಅಂತ, ಗೋಯೆಡ್ ಅಂತ. ಇವೆಲ್ಲವೂ ಕೂಡ ಆಯಾ ಇಲಾಖೆಯ ಮಂತ್ರಿಗಳು ಎಲ್ಲೋ ಒಂದು ಕಡೆ ಹೌದ್ರಿ ಇದು ಕೃಷ್ಣ ಅವ್ರ ಕಾರ್ಯಕ್ರಮ ಅಂತ ಹೇಳಬೇಕು. ಹೌದು, ನಾಳೆನೂ ಕೂಡ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಬೇಕಾಗುತ್ತೆ ಕೆಲವೆಲ್ಲ ಕೂಡ. ಅವರು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಯಾವುದೇ ಇರಲಿ, ಈಗ ದೇವರಾಜಷ್ಟು ಇವತ್ತು ಜನತಾ ಮನೆಗಳಲ್ಲಿ ಇದೀವಲ್ಲ, ಎಲ್ಲಿ ನಾವು ಇವರು ಕಿಳ್ಳಲ್ಲಿ ಬದುಕ್ತಾ ಇದ್ದೋ ನಾವು. ಕಿಳ್ಳಲ್ಲಿ ಹಳೆಯ ಮನೆಗೆ ಬಂದರೆ ಬೀದಿಲಿ ಬಿದ್ಕೋಬೇಕು ನಾವು. ಎಷ್ಟು ಸೈಟು, ಲಕ್ಷಾಂತರ ಸೈಟ್ಗಳು, ಲಕ್ಷಾಂತರ ಮನೆಗಳು, 21 ಲಕ್ಷ ಹೆಕ್ಟೇರ್ ಭೂಮಿ. 5 kg ಅಕ್ಕಿ ಕೊಡಲಿಲ್ಲ ಅವರು, ಬೆಳೆಯೋ ಭೂಮಿನೇ ಕೊಟ್ಟ ಭೂಪ. ಅಯ್ಯೋ ಅಯ್ಯೋ ರಾಮ. ಏನು ನಮಗೆಲ್ಲ ನೆಂಟ್ರಿದ್ರೆ ಮೈಸೂರು ಸಿಟಿ KR ನಗರಲ್ಲೆಲ್ಲ ಹಾಸ್ಟೆಲ್ಸ್ಗಳು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಮೈನಾರಿಟಿ ಹಾಸ್ಟೆಲ್ಸ್ಗಳು, ಅದು ಓದಿ ಮಾಡಬೇಕಾದ್ರೆ ಅಂಥ ಪುಣ್ಯಾತ್ಮಾರಿ ಅವ್ರನ್ನೆಲ್ಲ ಅಂಥವ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಕಾಂಗ್ರೆಸ್ ಅಂತ. ನಾವು ಬೇಸಿಕಲಿ ಐ ಆಮ್ ಆಲ್ಸೋ ಎ ಕಾಂಗ್ರೆಸ್ ಮ್ಯಾನ್, ಬಟ್ ದ ಆಟಿಟ್ಯೂಡ್ ಆಫ್ ದ ಕಾಂಗ್ರೆಸ್ ಲೀಡರ್ಸ್, ಹೈಕಮಾಂಡ್ ಇಸ್ ಅಲ್ಲ. ಥ್ಯಾಂಕ್ ಯು ಸರ್. ಬೆಳಗಾಮಲ್ಲಿ ಕೇಳ್ತಾ ಇದ್ದಾರೆ, ನೀವು 2 year ರಿಸರ್ವೇಷನ್ಗೆ ಯಾವ್ಯಾವ ಸಮುದಾಯಗಳು ಬರ್ಬೇಕಂತ ನೀವು ಮೈಡಿಯವರು ಕ್ಯಾಬಿನೆಟ್ ಮಾಡಿದ್ದೆ ಬೇರೆ. ಇವತ್ತು ಪ್ರತಿಯೊಂದು ಜಾತಿನೂ ಈ ತರ 2 year ಬರಬೇಕು ಅಂತ ಬೀದಿಗಿಳಿದು 2 year ಬರೋಕ್ಕೆ ಅವ್ರ ಕ್ರೈಟೀರಿಯಾ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕಂದ್ರೆ ಈ ಪ್ರತಿಯೊಬ್ಬರು ಜಾತಿನೂ ಈ ತರ ಕೇಳ್ಕೊಂಬಂದ್ರೆ 2 year ಕಥೆ ಏನಾಗುತ್ತೆ ಅಂತ. ಅಲ್ಲಿನ ಡಾಕ್ಟ್ರು 10 ನಿಮಿಷ ಅಂತ ವಾರ್ಡ್ ಎತ್ತವು ಇಷ್ಟೊತ್ತಾಗುತ್ತೆ. ಪಪ್ಪ ಈ ಕಡೆಗೆ ಬಾ, ಇಲ್ಲಿ ಅಯ್ಯ ಬಾ, ಸೀಟ್ ಐತೆ ಬಾ. ಕ್ಷಮೆ ಇರಲಿ, ನಾನು 10 ನಿಮಿಷ ತಡ ಬಿಟ್ಟು ಬರೋದು, ಯಾವ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೋಗಿ. ಕ್ಷಮೆ ಇರಲಿ. ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಮ್ಮ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಸ್ಟೇಟ್ಸ್ ಕ್ರಾಫ್ಟ್ ಮ್ಯಾನ್ SM ಕೃಷ್ಣರವರು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ನಾಯಕತ್ವ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ನಿನ್ನೆ ದಿವಸ
ಎಸ್.ಎಂ. ಕೃಷ್ಣ ಅವರನ್ನ ಕಳಿಸ್ಕೊಡೋದ್ರಲ್ಲಿ ಅವರು ಭಾಳ ಜವಾಬ್ದಾರಿ ತೊಗೊಂಡೇ ಅವರು ಗೌರವಯುತವಾಗಿ ಎಸ್.ಎಂ. ಕೃಷ್ಣರವರು ಯಾವ್ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಎಲ್ಲ ಗೌರವಗಳನ್ನು ಕೂಡ ಕೊಟ್ಟು ಅವರನ್ನು ಕರ್ನಾಟಕ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದೆ. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ದೇಶದ ಪ್ರಧಾನಮಂತ್ರಿ ಮೋದಿಯವರು ಸಂತಾಪ ಸೂಚಕ ಸಭೆಯೆಲ್ಲ ಕಳಿಸಿದ್ದಾರೆ, ಮಾತಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಒಂದು ತುಟಿ ಬಿಚ್ಚಲಿಲ್ಲ. ಒಂದು ಸಂತಾಪ ಸೂಚಕ ಸಭೆ ಮಾತುಗಳು ಹೇಳಲಿಲ್ಲ. ಇದು ರಾಜಕಾರಣದಲ್ಲಿ ಆಗಬಾರ್ದು. ಅಂದರೆ ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ದುಡಿದಂಥವ್ರು. ಕಾಂಗ್ರೆಸ್ ಆಪತ್ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಜೊತೆಗೆ ಬಂದಂಥವ್ರು. ಯಾಕೆಂದರೆ ನಾನು ಕೂಡ 40 ವರ್ಷಗಳಿಗೂ ಮೀರಿ ಕಾಂಗ್ರೆಸ್ಸಲ್ಲಿ ದುಡಿದವನು, ಅವ್ರ ಜೊತೆಗೂ ಕೂಡ ದುಡ್ದಿರೋವಂಥ. ಹಾಗಾಗಿ ಒಬ್ಬ ವ್ಯಕ್ತಿ ಕಾಲವಾದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕಾರಣ ಇರಬಾರ್ದು, ಮನುಷ್ಯತ್ವ ಇರಬೇಕು. ಯಾಕೆಂದರೆ ಮರೆಯಾದವರು ವ್ಯಕ್ತಿಯೇ ಹೊರತು ರಾಜಕಾರಣ ಅಲ್ಲ. ಕೃಷ್ಣ ಸಾಹೇಬರು ಕೂಡ ಅಭಿವೃದ್ಧಿಯ ರಾಜಕಾರಣ ಮಾಡಿದ್ರೆ ಹೊರತು ದ್ವೇಷದ ರಾಜಕಾರಣ ಅವರೆಲ್ಲೂ ಮಾಡಲಿಲ್ಲ. ಹಾಗಾಗಿ ನಾನು ಈ ದೇಶದ ರಾಜಕಾರಣಿಗಳಲ್ಲಿ, ಈ ದೇಶದ ಜನನಾಯಕರಲ್ಲಿ ಯಾವುದೇ ಪಕ್ಷದ ಒಂದು ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಅವನು ನಮ್ಮ ಪಕ್ಷದವನಲ್ಲ, ನಾನು ಕಾಂಡೋಲೆನ್ಸ್ ಹೇಳಬಾರ್ದು ಅವ್ರಿಗೆ, ಅವನು ನಮ್ಮ ಪಕ್ಷದವನಲ್ಲ, ಸತ್ತಾಗಲೂ ದ್ವೇಷ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ತೊರಿಬೇಕು ನಾವು. ಒಳ್ಳೆಯದಲ್ಲ. ಯಾಕೋ ನನಗೆ ಭಾಳ ನಿನ್ನೆಯಿಂದ ಬೇಜಾರಾಯಿತು. ಅಯ್ಯೋ ದೇವ, ಎಲ್ಲಿದ್ದೀವಿ ನಾವು? ಯಾವುದೇ ಪ್ರಾಣಿಗಳಿಗಿಂತ ಮನುಷ್ಯರು ನಾವು. ಜನರ ಜೊತೆ ಬೆರೆಯೋರು, ಜನರ ದುಃಖ ದುಮ್ಮಾನಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನುಷ್ಯ ರಾಜಕಾರಣವೇ ದೊಡ್ಡದಲ್ಲ. ರಾಜಕಾರಣ ಬೇಕು, ಆದರೆ ಅದನ್ನು ಸಾವಿನಲ್ಲೂ ಕೂಡ ಪ್ರದರ್ಶನ ಮಾಡೋದಿದೆಯಲ್ಲ, ಬಹಳ ಕೆಟ್ಟದ್ದು, ಒಳ್ಳೆಯದಲ್ಲ. ಬಟ್ ಇದೇನು ಇವತ್ತು ಹೊಸದೇನಾಗಲಿಲ್ಲ. ದೇವರಾಜ್ ಅರಸ್ ಸತ್ತಾಗಲೂ ಕೂಡ ಕಾಂಗ್ರೆಸ್ ಅವ್ರ ಬಗ್ಗೆ ಒಂದು ಕಾಂಡೋಲೆನ್ಸ್ ಕೂಡ ಹೇಳಲಿಲ್ಲ. ಬಹುಶಃ ದೇವರಾಜ್ ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೆಲಸ, ಅಯ್ಯೋ ಹೇಗೆ ಇಂದಿರಾ ಗಾಂಧಿಯವರು ತಂದಂಥ ಎಮರ್ಜೆನ್ಸಿಯನ್ನು, ಹೇಗೆ ಅದು ಎಮರ್ಜೆನ್ಸಿನ ಉಪಯೋಗ ಮಾಡಿದ್ರು, ಆ ಎಮರ್ಜೆನ್ಸಿಯಲ್ಲೂ ಇಂದಿರಾ ಗಾಂಧಿಯವರ ಹೆಸರನ್ನ ಹೇಗೆ ಅಜರಾಮರವಾಗಿಸಿದ್ರು, ಅದೆಲ್ಲ ನೆನ್ಕೋಬೇಕಾಗಿತ್ತು. ಆದರೆ ಅವ್ರಿಗೂ ಕೂಡ ಒಂದು ಕಾಂಡೋಲೆನ್ಸ್ ಹೇಳಲಿಲ್ಲ. ದೆನ್ P.V. ನರಸಿಂಹರಾವ್, ಕಂಪ್ಯೂಟರ್ ಯುಗ P.V. ನರಸಿಂಹರಾವ್, ಆರ್ಥಿಕತೆಗೆ ಬಹಳ ಒತ್ತು ಕೊಟ್ಟಂಥವ್ರು ನರಸಿಂಹರಾಯರು. ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ. ಅದಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಸರ್ಕಾರವೂ ಕೂಡ ಕಾಂಡೋಲೆನ್ಸ್ ಹೇಳಲಿಲ್ಲ ಅವತ್ತಿನ ದಿವಸಕ್ಕೆ. ಬಹಳ ಖೇದವಾದಂಥ ವಿಚಾರ ಇದು. ಜೊತೆಗೆ ವಿ.ಪಿ. ಸಿಂಗ್ ಕೂಡ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹೆಸರು ಮಾಡಿದಂಥವ್ರು. ಚಂದ್ರಶೇಖರ್ ಅವರು ಸತ್ತಾಗಲೂ ಕೂಡ ಕಾಂಡೋಲೆನ್ಸ್ ಹೇಳಿಲ್ಲ ಕಾಂಗ್ರೆಸ್. ಯಾಕೆ ನೀವು ಕಾಂಗ್ರೆಸ್ ಬಿಟ್ಬಿಟ್ಟವರು, ನಾವು ಕಾಂಗ್ರೆಸ್ಸಿನ ವಿರೋಧಿಗಳು ಅನ್ನೋದು. ಹೌದು, ಕೃಷ್ಣ ಅವರು ಕೂಡ ಕಾಂಗ್ರೆಸ್ಸಿಗೆ ಒಂದು ಗೌರವ ತಂದು ಕೊಟ್ಟವರು ತಮ್ಮ ಕಾರ್ಯಕ್ರಮಗಳ ಮೂಲಕ.